ನಮಸ್ಕಾರ. ನೀವ ರೈತರೇ? ಇವತ್ತಿನ ವಿಡಿಯೋ ಮೆಕ್ಕೆಜೋಳ ಬಗ್ಗೆ ಒಂದು ಸಂಕ್ಷಿಪ್ತ ವಿಡಿಯೋ ಮಾಡ್ತೀನಿ. ಆ ವಿಡಿಯೋ ಮತ್ತು ಅದರದ್ದು ಬೀಜ, ಅದರ ಅವಧಿ ಏನದ ಅಂಥೇಳಿ ರೈತರ ಹೊಲದಾಗ ಹಾಕಿದ್ದು ಅದರದ್ದು ಒಂದು ಸಂಕ್ಷಿಪ್ತ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಸರಿ, ಈಗ ಇದೇ ನೋಡ್ರಿ, ಇದು ವಿಡಿಯೋ ಅಡ್ವಾಂಟಾ 751 ಮತ್ತು ಇದು ಬೀಜದ ಹೆಸರು ಅಡ್ವಾಂಟಾ 751. ಈ ಥರ ಗ್ರೀನ್ನೆಸ್ ಇರ್ತದೆ ಇದು. ಆಮೇಲೆ ಹೋಗ್ತಾ ಹೋಗ್ತಾ ಇಲ್ಲಿ ನೋಡ್ರಿ, ಇದು ಗುಚ್ಚ, ಮೇಲಿಂದ ಗುಚ್ಚ ಕಾಣಿಸ್ತದೆ. ಇದ್ರದ್ದು ಗುಚ್ಚ ಯಾವಾಗಲೂ ಸಾಮಾನ್ಯ ಮೆಕ್ಕೆಜೋಳದ ಗುಚ್ಚ ವೈಟ್ ಇರ್ತವೆ. ಇದು ವೈಟ್ ಇರಲ್ಲ, ಇದು ಒಂಥರ ರೆಡ್ ಚಾಕ್ಲೇಟ್ ಬರ್ತವೆ. ಸ್ವಲ್ಪ ಚಾಕ್ಲೇಟ್, ಸ್ವಲ್ಪ ರೆಡ್ ಮಿಕ್ಸ್ ಕಲರ್ ಬರ್ತವೆ. ಈ ಥರ ಇರ್ತವೆ. ಇದು ಕಂಪನಿ ಪ್ರಚಾರ ಅಲ್ಲ, ಇದು ರೈತರು ಬೆಳೆದಿರೋಂಥ ಹೊಲದಾಗಿಂದ ವಿಡಿಯೋ. ಸರಿ, ಈಗ ಇದು ತೆನೆ ಬಗ್ಗೆ ಹೇಳೋಣ. ಈಗ ಇದು ಜೂನ್ 20ಕ್ಕೆ ನಾಟಿ ಮಾಡಿದ್ದು. ಜೂನ್ 20ರಿಂದ ಜುಲೈ 20, ಆಗಸ್ಟ್ 20, 2 ತಿಂಗಳ ಸೆಪ್ಟೆಂಬರ್ 5. ಈಗ ಅಂದ್ರೆ 2 ತಿಂಗಳ 15 ದಿವಸದಿಂದ ಅವಧಿ. ಈ ಮೆಕ್ಕೆಜೋಳಕ್ಕೆ ಆಗಿರೋದ ಅವಧಿ 2 ತಿಂಗಳ 15 ದಿವಸ. ಫುಲ್ ತುಂಬ ಎಲ್ಲಿ ನೋಡಿದ್ರು ಗ್ರೀನೆಸ್ ಕಾಣ್ತದೆ ಇದು. ಈ ಥರ. ಈಗ ತೆನೆ ಬಗ್ಗೆ ಹೇಳೋಣ. ತೆನೆ ಬಂದುಬಿಟ್ಟು ಈ ಥರ, ಇಲ್ಲಿ ನೋಡ್ರಿ ಕಾಣಿಸ್ತದಲ್ಲ, ಈ ಥರ ತೆನೆ. ಮತ್ತು ಇದು ಒಂದು ದಂಟಿಗೆ 2 ಇಲ್ಲ 3 ತೆನೆ ಮಾಡ್ಕೊಂಡದು. ಒಂದನೇದು ಫುಲ್ ಬಿರ್ಸಾಗ್ಯದ, ಎರಡನೇದು ನಾ ಈಗ ಕಾಳು ಮಾಡ್ಕೊಳತ್ತವ. ಇಲ್ಲಿ ನೋಡಿ ತೋರಿಸ್ತೀನಿ, ಈಗ ಮಾಡ್ಕೊಳತ್ತವ, ವೈಟ್ ಅದಾವ ನೋಡ್ರಿ ಇಲ್ಲಿ. ಆಮೇಲೆ ಇದು 3ನೇದು. ಇದೇ ಥರ ಪ್ರತಿಯೊಂದು ದಂಟಿಗೂ 1, 2, 3, 1, 2, ಇದು 3, ಇದೇ ಥರ ಕಾಣ್ತವೆ ಪ್ರತಿಯೊಂದು ದಂಟಿಗೆ. ಈ ಥರ 1, 2, 3 ತೆನೆ ನೋಡ್ರಿ. 1, ಇದು 2, ಇದು 3, ಈ ಥರ ಪ್ರತಿಯೊಂದಕ್ಕೆ ಇದು ಬಂದವ.